ಇಷ್ಟು ದೊಡ್ಡ ದೇಹಕ್ಕೆ ಒಂದೇ ಒಂದು ತಟ್ಟೆ ಇಡ್ಲಿ ಸಾಕ ಅಂತ ನಮ್ಮ ತಂದೆ ಪ್ರಶ್ನೆ ಆಗಿತ್ತು. ಅದಕ್ಕೆ ನನ್ನ ಉತ್ತರ ಹೌದು. ನಾನು ಡೈಲಿ 1.5 ಗಂಟೆ ಜಿಮ್ ವರ್ಕೌಟ್ ಮಾಡಿದ್ರು ಸಹ ನಾನು ನನ್ನನ್ನು ಸೆಡೆಂಟ್ರಿ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಅಂದರೆ ಒಬ್ಬ IT ಜಾಬ್ ಇರುತ್ತಲ್ಲ, 3 ಹೊತ್ತು ಯಾವಾಗಲೂ ಕೂತಿರ್ತಾನಲ್ಲ, ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ, ಆ ರೀತಿನೇ ಆ ಜಿಮ್ ವರ್ಕೌಟ್ ಮಾಡುವಾಗ ಆಕ್ಟಿವ್ ಇರ್ತೀನಿ ಹೊತ್ತು ಮೋಸ್ಟ್ ಆಫ್ ದ ಟೈಮ್ ನಾನು ಸಿಂಪಲ್ ಆಗಿ ಒಂದು ಕಡೆ ಕೂತಿರ್ತೀನಿ, ಇಲ್ಲ ಮಲಗಿರ್ತೀನಿ. ದೊಡ್ಡ ದೇಹ ಆಗಿದ್ರು ಕೆಲಸ ಮಾಡ್ತಿದ್ರೆ ಆ ಎನರ್ಜಿ ಬರ್ನ್ ಮಾಡ್ತೀರಾ, ಇಲ್ಲದೆ ಇದ್ರೆ ಏನಕ್ಕೂ ಪ್ರಯೋಜನ ಇಲ್ಲ. ತಿನ್ನೋದು ಎಕ್ಸ್ಟ್ರಾ ತಿಂದಿದ್ದೆಲ್ಲ ಫ್ಯಾಟ್ ಆಗಿ ಡೆಪಾಸಿಟ್ ಆಗುತ್ತೆ. ಆಮೇಲೆ ಈ ತಿಂಡಿ, ಊಟ, ಕಾರ್ಬೋಹೈಡ್ರೇಟ್ ಎಲ್ಲ ಲಿಟ್ರಲಿ ವೇಸ್ಟ್ ಅಂತ ಹೇಳ್ತೀನಿ. ಅದ್ರಲ್ಲಿ ಯಾವುದೇ ರೀತಿ ನ್ಯೂಟ್ರಿಯೆಂಟ್ ಇರಲ್ಲ. ಅದನ್ನ ಕಡಿಮೆ ತಿಂದ್ರೆ ಅಥವಾ ತಿಂದೇ ಇದ್ರೆ ನಮ್ಮ ದೇಹಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ. ಹಣ್ಣು ತಿಂದೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ, ಕಾಳುಗಳು ತಿಂದೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ, ತರಕಾರಿ ಸೊಪ್ಪು ತಿಂದೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ, ಪ್ರೋಟೀನ್ ಆಗಿರೋ ಚಿಕನ್ನು, ಮೊಟ್ಟೆ ತಿಂದೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಈ ರೀತಿ ರೈಸ್ ಐಟಮು, ವೆರೈಟಿ ತಿಂಡಿ ಊಟಗಳು ತಿಂದೇ ಇದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ನಮ್ಗೆ ಇನ್ಫ್ಯಾಕ್ಟ್ ಅದು ದೇಹಕ್ಕೆ ಬೇಡವೇ ಬೇಡ ಅಂತ ಹೇಳ್ತೀನಿ. ಸೊ ಮಾಡ್ರೇಷನ್ ಅಲ್ಲಿ ತಿನ್ನಿ. ಈ ಕ್ವಾಂಟಿಟೀಸ್ ಎಲ್ಲ ಅರ್ಧಕ್ಕೆ ಕಟ್ ಮಾಡಿ ಚಿತ್ರಾನ್ನ, ಪುಳಿಯೋಗರೆ, ಅನ್ನ ಸಾರು, ರೈಸ್ ಬಾತು ಇದೆಲ್ಲ ಹಾಫ್ ಪ್ಲೇಟ್ ತಿನ್ನಿ. ನಿಮ್ಗೆ ವೆಯ್ಟ್ ಲಾಸು ಸಹ ಆಗುತ್ತೆ. ಈ ಬ್ಲಡ್ ಕೊಲೆಸ್ಟ್ರಾಲ್, ಶುಗರ್ ಪ್ರಾಬ್ಲಮ್ ಈ ರೀತಿ ಇಶ್ಯೂಸ್ ಆಗಲ್ಲ. ಆರೋಗ್ಯವಾಗಿರ್ತೀರಾ.